ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಇದೆ ಅಂತ ಹೇಳಿ. ಟೈಟಲಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಫೈನಲಿ ನಾವು ತಿರುಪತಿಗೆ ಹೋದ್ವಿ. ಅಂದರೆ ನಾನು ಮಡಿಕೇರಿ ಟ್ರಿಪ್ ಮಾಡಿದಾಗೆ ಹೇಳಿದೆ, ನಮ್ಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ತಿರುಪತಿಗೆ ಹೋಗಬೇಕಂತ. ಬಿಕಾಸ್ ಆಫ್ ದ ರಶ್ ಅಲ್ಲಿ 24 hours ತೊಗೊಳ್ತಾ ಇದೆ ಅನ್ನೋದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ಅಂತ. ಬಟ್ ಈಗ ಎಷ್ಟು ಅವರ್ ಆಯಿತು ಏನು ಅಂತ ಡೆಫಿನೆಟ್ಲಿ ನಾನು ಹೇಳ್ತೀನಿ. ನಾವು ಪ್ಲ್ಯಾನ್ ಮಾಡಿದ್ದೆ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಡೆಫಿನೆಟ್ಲಿ ನಾನು ಹೇಳ್ತೀನಿ. ಬಿಕಾಸ್ ಮಾರ್ಚ್ ಏಪ್ರಿಲ್ ಬೇಡ, ಜಸ್ಟ್ ಬಿಕಾಸ್ ರಶ್ ಇರುತ್ತೆ ಅಂತ. ಬಟ್ ಈಗ ರಶ್ ಕಡಿಮೆ ಇರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅದು ಬೇರೆ ರೀತಿ ಉಲ್ಟಾ ಆಯಿತು. ನಾನು ಡೀಟೇಲಾಗಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಇದನ್ನು ಕಂಪ್ಲೀಟ್ ನಾನು ಪ್ರೋಸೆಸ್ನ ಹೋಗಿದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಾವು ಅರೌಂಡ್ ಬೆಳಗ್ಗೆ 7 o'clock 8:30 ಹಂಗೆ ಮನೆಗೆ ಬಿಟ್ವಿ. ಸೊ ಅಲ್ಲೇ ಬೆಳಗ್ಗೆನೇ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ವಿ ಮನೇಲೆ. ಸೊ ಅಲ್ಲಿ ಹೋಗ್ತಾ ಜಸ್ಟ್ ಮುಳ್ಬಾಗ್ಲು ದೋಸೆ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಸ್ವಾತಿ, ಅಲ್ಲೇ ಅದೊಂದು ಚೆನ್ನಾಗಿರೋ ಸ್ವಾತಿ ಹೋಟೆಲ್ಗೆ ಮುಳ್ಬಾಗ್ಲು ದೋಸೆ ಟ್ರೈ ಮಾಡೋಕ್ಕಂತ ಹೋದ್ವಿ. ಇಲ್ಲಿ ನೋಡಿ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ತುಳಸಿ ಬೆಳೆದಿದೆ. ಸೊ ಅದಕ್ಕೋಸ್ಕರ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅಲ್ಲಿ ಮುಳ್ಬಾಗ್ಲು ದೋಸೆ ಟ್ರೈ ಮಾಡೋಣ ಅಂತ ಹೇಳಿ ಮುಳ್ಬಾಗ್ಲು ದೋಸೆ ಟ್ರೈ ಮಾಡೋಕ್ಕಂತ ಹೇಳಿ ಸ್ವಾತಿಗೆ ಹೋದ್ವಿ. ಆ್ಯಂಡ್ ಇಲ್ಲಿ ಇದು ರಾಗಿ ಹಾಲ್ಬಾಯಿ ಒಂಚೂರು ಚೆನ್ನಾಗಿರಲಿಲ್ಲ, ತುಂಬ ಕೆಡ್ದಾಗಿತ್ತು. ಫುಲ್ ಫ್ರೀಸ್ ಮಾಡಿ ತಣ್ಣಗಿತ್ತು, ಒಂಚೂರು ಚೆನ್ನಾಗಿಲ್ಲ. ಬಟ್ ದೋಸೆ, ಮುಳ್ಬಾಗ್ಲು ದೋಸೆ ತುಂಬ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಬಂದು ಪುಡಿ ಮಸಾಲೆ ದೋಸೆ, ಅದಾದಮೇಲೆ ಮಸಾಲೆ ದೋಸೆ, ನಾರ್ಮಲ್ ಮಸಾಲೆ ದೋಸೆ ಅದೆರಡು ತೊಗೊಂಡಿದ್ವಿ. ಬಟ್ ಆ್ಯಕ್ಚುಲಿ ಇದು ಮಲ್ಲೇಶ್ವರಮಲ್ಲಿ ಇದೆ ಮುಳ್ಬಾಗ್ಲು ದೋಸೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಹಿಂಗಿರೋ ಅದೇ ರೂಟ್ಗೆ ಹೋಗಿದ್ವಲ್ಲ, ಸೊ ಟ್ರೈ ಮಾಡೋಣ ಅಂತ ಹೇಳಿ ನಾವು ದೋಸೆನ ತೊಗೊಂಡ್ವಿ. ಬೆಂಗಳೂರಲ್ಲಿ ಎಷ್ಟು ಪ್ರೈಸ್ ಅಂತ ನನಗೇನು ಐಡಿಯಾ ಇಲ್ಲ, ಬಟ್ ಇಲ್ಲಿ ಒಂದು ದೋಸೆ 100+ ಏನೋ ಚಾರ್ಜಸ್ ಮಾಡಿದ್ರು. ಒಂದು ಪ್ಲೇನ್ ಮಸಾಲೆ ದೋಸೆ ಇದಕ್ಕೆ 100 rupees, ಆ್ಯಂಡ್ ಇನ್ನೊಂದಕ್ಕೆ ಪುಡಿ ಮಸಾಲೆ ದೋಸೆ 110 rupees ಏನೋ ಚಾರ್ಜ್ ಮಾಡಿದ್ರು. ಸೊ ಫೈನಲಿ ನಾವು ತಿರುಪತಿಗೆ ಎಂಟ್ರಿ ಕೊಟ್ವಿ. ಇದು ಫಸ್ಟ್ ಟೈಮ್ ನಾವು ಇಷ್ಟು ವರ್ಷಗಳು, ಅಂದರೆ ನಾವೊಂದು 5-6 ವರ್ಷದಿಂದ ತಿರುಪತಿಗೆ ಹೋಗ್ತಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಕಾರಲ್ಲಿ ಬುಕ್ ಮಾಡಿಕೊಂಡು ಹೋಗಿದ್ದು. ಅದಕ್ಕಿಂತ ಮುಂಚೆ ಪ್ಯಾಕೇಜ್ ಟ್ರಿಪ್ ಅಥವಾ ಬಸ್ಸಲ್ಲಿ ಅದು ಇದು ಹೋಗ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಕಾರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಕಂಪ್ಲೀಟ್ಲಿ ಪ್ರೋಸೆಸ್ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ಬಸ್ಗಳಲ್ಲಿ ಪ್ಯಾಕೇಜ್ ಟ್ರಿಪ್ ಹೋಯ್ತು ಅಂತಂದರೆ ನೈಟ್ ಅವರು ಅಲ್ಲೇ ಇದು ಮಾಡಿ ಬೆಳಗ್ಗೆ ಕರ್ಕೊಂಡೋಗಿ ಡೈರೆಕ್ಟಾಗಿ ಬಸ್ ಹತ್ತಿಸ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಕಂಪ್ಲೀಟ್ ಕಾರ್ನ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಈವನ್ ಸ್ಟಿಕ್ಕರ್ ಕೂಡ ಚೆಕ್ ಮಾಡ್ತಾರೆ, ಇದೇನು ಹೆಸರು, ಏನಕ್ಕೆ ಹಾಕ್ಕೊಂಡು ಬಂದಿದ್ದೀರಾ, ಏನು ಎತ್ತ ಅಂತ ಪ್ರತಿಯೊಂದು ಕೂಡ ಡೀಟೇಲಾಗಿ ಚೆಕ್ ಮಾಡಿ, ಪ್ರತಿಯೊಂದು ಬ್ಯಾಗು ಎಲ್ಲವನ್ನು ಕೂಡ ನೀಟಾಗಿ ಚೆಕ್ ಮಾಡಿ ಅವರು ನಮ್ಮನ್ನು ಒಳಗಡೆ ಬಿಡೋದು. ನಮಗೂ ಇದು ಹೊಸ ಎಕ್ಸ್ಪೀರಿಯೆನ್ಸ್. ಇಷ್ಟು ವರ್ಷದಿಂದ ನಾವು ಯೂಶಲಿ ನಾನು ಹೇಳ್ದಂಗೆ ಪ್ಯಾಕೇಜ್ ಟ್ರಿಪ್ ಅಥವಾ ಬಸ್ಸಲ್ಲಿ ಹೋಗ್ಬಿಡ್ತಾ ಇದ್ವಿ, ನಮಗೆ ಏನಷ್ಟು ಐಡಿಯಾ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇದು ನಾವು ಕಾರಲ್ಲಿ ಹೋಗಿದ್ದರಿಂದ ಕಂಪ್ಲೀಟ್ ಡೀಟೇಲಾಗಿ ಚೆಕ್ ಮಾಡ್ತಾರೆ. ಆ್ಯಂಡ್ ಕಾರಲ್ಲಿ ನಮ್ಮದೇ ಒಂದು ಓನಾಗಿ ಗಾಡಿ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಅನಿಸುತ್ತೆ. ಸ್ಪೆಷಲಿ ಫಾರ್ ತಿರುಪತಿಗೆ. ಅಂದರೆ ಇವರು ಮಾಡೋ ಆಟಗಳು ಏನಿದಾವಲ್ಲ ಅಷ್ಟೆಲ್ಲನೂ ನಾವು ಇದು ಮಾಡಿಕೊಂಡ್ರೆ ಐ ಥಿಂಕ್ ಬೆಸ್ಟ್ ನಾವು ಇದರಲ್ಲೇ ಹೋಗೋದು. ಆ್ಯಂಡ್ ಈಗ ಪ್ಯಾಕೇಜ್ ಟ್ರಿಪ್ಸ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಕೂಡ ಮಾಡಿರೋದ್ರಿಂದ ತುಂಬಾ ರಿಸ್ಕ್ ಇದೆ. ನಾನು ಅದೇ ಹೇಳ್ದಂಗೆ ನಿಮಗೆ ಡೆಫಿನೆಟ್ಲಿ ನಾವು ಏನೇನು ಫೇಸ್ ಮಾಡಿದ್ವಿ ಅಂತ ಡೆಫಿನೆಟ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆ್ಯಂಡ್ ಲಕ್ಕಿಲಿ ನಮಗೆ ಈಗ ಕರ್ನಾಟಕ ಭವನ್ ಅಂತ ಏನು ಒಂದು ರೂಮ್ಗಳು ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಅಲ್ಲೇ ಒಂದು ರೂಮನ್ನು ನಾವು ಯಾವುದೇ ರೀತಿ ಬುಕ್ ಮಾಡಿಲ್ಲ. ಸೊ ನಮ್ಮ ಫ್ರೆಂಡ್ ಯಾರೋ ಒಂದು ಇನ್ಫ್ಲುಯೆನ್ಸ್ ಮಾಡಿ ಈ ಒಂದು ರೂಮನ್ನು ಕೊಡಿಸಿದ್ದು. ಈ ರೂಮ್ ಹೆಸರು ಬಂದು ಹಂಪಿ ಮತ್ತು ಐಹೊಳೆ ಅಂತ 2 ರೂಮ್ ಬರುತ್ತೆ. ಸೊ ಎಲ್ಲನೂ ಒಂದೊಂದು ಪ್ರೈಸ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 1000 rupees ಸ್ಟಾರ್ಟ್ ಆಗಿ 4000 5000ವರೆಗೂ ಎಂಡ್ ಆಗುತ್ತೆ. 4000 5000 ಎಲ್ಲ ರೂಮ್ಸ್ ಬಂದು ಅದು ಸ್ವಲ್ಪ ಬೇರೆ ಲಕ್ಸುರಿಯಸ್ ಆಗಿ ಬರುತ್ತೆ. ಸೊ ಇದು ನಮ್ಮ ರೂಮ್ ಟೂರ್ನ ಮಾಡ್ತಿದ್ದೀವಿ. ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ವಾಶ್ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ವೆಲ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಸಿಂಗಲ್ ಕಾಟ್ ಕೊಡ್ತಾರೆ, ಮನ್ಕೊಳ್ಬೋದು. ಆಲ್ಮೋಸ್ಟ್ ಒಂದು 3 ಜನ ಅಂತೂ ಕಂಫರ್ಟೇಬಲ್ ಆಗಿ ಮನ್ಕೊಳ್ಬೋದು. ಆಮೇಲೆ ಒಂದು ದೊಡ್ಡ ಮಿರರ್, ಆಮೇಲೆ ಒಂದು ವಾರ್ಡ್ರೂಬ್, ಆಮೇಲೆ ಬಾಲ್ಕನಿ ಬರಲ್ಲ, ಇದು ಜಸ್ಟ್ ಒಂದು ಸ್ಲೈಡಿಂಗ್ ಡೋರ್ ಥರ ಏನೋ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ನಾವು ಸೆಲೆಕ್ಟ್ ಮಾಡಿದಂಥ ರೂಮು. ಈ ರೂಮ್ ಪ್ರೈಸ್ ಬಂದು ಅರೌಂಡ್ 1500 ಏನೋ ಡೆಪಾಸಿಟ್ ತೊಗೊಳ್ತಾರೆ. ಬಟ್ ಡೆಪಾಸಿಟ್ ಅಂತ ಬಂದು 2000 rupees ಏನೋ ತೊಗೊಳ್ತಾರೆ. ಇದಕ್ಕೆ 24 hours ನಿಮಗೆ ಟೈಮ್ ಇರುತ್ತೆ. ಅಂದರೆ ನಾವು 3:30ಗೆ ಲಾಗಿನ್ ಆಗಿದ್ದಕ್ಕೆ ನೆಕ್ಸ್ಟ್ ಡೇ 3:30ವರೆಗೂ ಟೈಮ್ ಇರುತ್ತೆ. ಇಫ್ ಇಟ್ ಈಸ್ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ನೀವೇನು ಡೆಪಾಸಿಟ್ 2000 rupees ಮಾಡಿದ್ರೆ ಅದರಲ್ಲಿ ಅವರು ಡಿಡಕ್ಟ್ ಮಾಡಿಕೊಂಡು ನಿಮಗೆ ಮಾಡ್ತಾರೆ. ಸೊ ನಾವು
ಈ ರೂಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ₹1500 1000ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ₹1500 ಇದು ಬೇಸಿಕ್ ನಾರ್ಮಲ್ ರೂಮು. ಬಿಸಿನೀರು ಕೂಡ ನಿಮಗೆ ಬರುತ್ತೆ. ಸೊ ಚೆನ್ನಾಯಿತು. ಸೊ ಈ ರೂಮನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಇನ್ನೂ ಸುಮಾರು ಆಪ್ಷನ್ಸ್ಗಳೇ ನಮಗೆ ಕರ್ನಾಟಕ ಭವನಲ್ಲಿ ಅವೈಲೇಬಲ್ ಇದೆ. ನಾನು ಅಪ್ಪನ ಫ್ರೆಂಡ್ ಯಾರೋ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ನಮಗೆ ರೂಮ್ ಸಿಕ್ತು. ಬಟ್ ಎಲ್ಲರಿಗೂ ಸಿಗುತ್ತೆ, ನೀವು ಬುಕ್ ಮಾಡಿಕೊಂಡು ಅಕಾಮಡೇಟ್ ಮಾಡ್ಕೊಳ್ಬೇಕು. ಸೊ ದ ಫಸ್ಟ್ ಟೈಮ್ ನನಗೆ ಸುಮಾರು ಆಸೆ ಇತ್ತು, ನಾನು ಸ್ಯಾರಿ ಉಟ್ಕೊಂಡು ತಿರುಪತಿಗೆ ಹೋಗಬೇಕಂತ ಸುಮಾರು ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಫೈನಲಿ ದ ಡ್ರೀಮ್ ಹ್ಯಾಸ್ ಬೀನ್ ಕಮ್ ಟ್ರೂ ಅಂತ ನನಗನ್ನಿಸ್ತು. ಫೈನಲಿ ನಾನು ಸ್ಯಾರಿ ಉಟ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇದು ಕೂಚಂಪಲ್ಲಿ ಸ್ಯಾರಿನ ನಾನು ವೇರ್ ಮಾಡಿದ್ದೀನಿ. ಆ್ಯಂಡ್ ಆಲ್ ಸೆಟ್ ರೆಡಿ ಆ್ಯಂಡ್ ಗೋ ಫಾರ್ ದರ್ಶನ. ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ಆಪ್ಷನ್ ಇಲ್ಲ. ಸೊ ಈಗ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ VIP ಟಿಕೆಟು ಟ್ರೈ ಮಾಡಿದ್ವಿ ಆಗಸ್ಟಲ್ಲಿ, ಸೆಪ್ಟೆಂಬರಲ್ಲಿ ಆಗಲಿಲ್ಲ. ಸೊ ಈಗ ಬೇರೆ ಆಪ್ಷನ್ ಇಲ್ದರೆ SST ಟೋಕನು ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ಫ್ರೀ ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅನ್ನೋದು ಯಾವುದೇ ರೀತಿ ಐಡಿಯಾ ಇಲ್ಲ. ಸೊ ಒಂದು ರಿಸ್ಕ್ ತೊಗೊತಾ ಇದ್ದೀವಿ ಡೆಫಿನೆಟ್ಲಿ. ಬಟ್ ಹೋಪ್ಫುಲಿ ದೇವರು ಚೆನ್ನಾಗಿ ದರ್ಶನ ಕೊಡ್ತಾರೆ ಅಂತ ಅಂದ್ಕೊಂಡು ಈಗ ಫ್ರೀ ಎಂಟ್ರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅರೌಂಡ್ ಈಗೊಂದು ಟೈಮ್ ಅರೌಂಡ್ 5 o'clock ಆಗಿದೆ. ಸೊ ಕೆಳಗಡೆ ಭೂವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಮೇಲ್ಗಡೆ ಇರುವಂಥ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ನೋಡೋಣ ಎಷ್ಟೊತ್ತಾಗತ್ತೆ ಅಂತ ಹೇಳಿ ನಿಮಗೆ ನಾಳೆ ಬಂದು ನಾನು ರಿಪೋರ್ಟ್ ಮಾಡ್ತೀನಿ. ಐ ಥಿಂಕ್ ಇವಾಗ 5 ಗಂಟೆಗೆ ಹೋದರೆ ನಾಳೆ ಬೆಳಗಿನ ಜಾವ ಆಗ್ಬೋದು ಅಂತ ನಮ್ಮ ಪ್ಲ್ಯಾನ್ ಇದೆ. ಸೊ 2 ಸಲ ಫ್ರೀ ದರ್ಶನ ಬಂದಾಗ ಅದೇ ಆಗಿದ್ದು. ಸೊ ಹೋಪ್ಫುಲಿ ಇದು ಇವಾಗಲೂ ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ನಿಮಗೆ ಅಪ್ಡೇಟ್ ಮಾಡ್ತೀನಿ ಏನು ಅಂತ ಹೇಳಿ. ಅದು 2021 ಬಂದಿದ್ದು. ಬಂದಾಗ ಕಟ್ತಾಯಿದ್ರು. ಇವತ್ತು 2025 ಇವ್ರಗಡೆ ಒಂದು ರೂಮ್ ಸಿಕ್ಕಿದೆ. ಐ ಥಿಂಕ್ ಈ ಕಡೆ ಇರೋದೆಲ್ಲ ಬಾಲ್ಕನಿ ಬರುತ್ತೆ ಅನ್ಸುತ್ತಲ್ಲ. ಹೌದು, ನಾವು 2021 ಬಂದಿದ್ದು ಅದೇ ಪ್ಯಾಕೇಜ್ ಟ್ರಿಪ್ಪಲ್ಲಿ ಲಕ್ಷ್ಮೀ ಅಕ್ಕ ನಾವು. ಆವಾಗ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಹೌದು, ಆವಾಗ ಮೋಸ್ಟ್ಲಿ ರೂಮು ಅಂತ ಅಂದಿದ್ರು. ಅದು ನೋಡಿ ಕರ್ನಾಟಕದೇ ರೂಮು ಆಯಿತು. ಬಂದಿದ್ವಿ ಆವಾಗ ಊಟಕ್ಕೆ, ಕರೆಕ್ಟ್ ನಂಗೆ ನೆನಪಿದೆ. ಇಲ್ಲ, ನಾವು ಅವಾಗ 2021 ಬಂದಾಗ ನೋಡಿದ್ವಿ, ಅದೇ ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದಿದ್ವಲ್ಲ. ನಾವು ಊಟ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತೇಳಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಶಾರದಾ ಕಾಲೋನಿ ಅಂತ ಹೇಳಿ ಇಲ್ಲಿ ಅನ್ನಪ್ರಸಾದ ಕೊಡ್ತಾರೆ. ಸೊ ಊಟ ಮಾಡಿಕೊಂಡು ಒಳಗಡೆ ಹೋಗಿ ಸೇರ್ಕೊಳ್ಳೋಣ ಅಂತ. ಯಾರು ನೋಡಿದ್ರು ಫ್ರೀ ದರ್ಶನ ಅಂದರೆ ಕರ್ಮ ಅಂತವ್ರೆ. ಯಾರು ನೋಡಿದ್ರು ಫ್ರೀ ದರ್ಶನ ಅಂದರೆ ಕರ್ಮ. ಹಾಂ, ಯಾರು ಬಾ ಇಲ್ಲಿ ಬಾ. ಬಾ ಇಲ್ಲಿ ಜಾಗ ಬರ್ತಾರೆ ಸರ್ ಎಲ್ಲರೂ ಅಲ್ಲೋದ್ರ. ಪೂಜೆ ಮಾಡ್ಬಿಟ್ಟು ಕೊಡೋದ ಇವರು ಪ್ರಸಾದ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಇನ್ನೂ
ಎಲಾಬ್ರೇಟಾಗಿ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳನ್ನು ವಿಸಿಟ್ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ಪಾರ್ಟ್ 2 ತಿರುಪತಿ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.